ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 5th ಸೆಮ್ BComನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಮೀನಿಂಗ್ ಏನು ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಇಟ್ ರೆಫರ್ಸ್ ಟು ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ದ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಆಫ್ ದ ಎಂಟರ್ಪ್ರೈಸ್. ಅಂದರೆ ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಅದೊಂದು ಪ್ಲ್ಯಾನಿಂಗು. ಇವಾಗ ಏನೇ ಒಂದು ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೂ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಲ್ವಾ. ಸೊ ಇಲ್ಲಿ ಫಸ್ಟು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಎಷ್ಟು ಅಮೌಂಟ್ ಒಂದು ಬಿಸ್ನೆಸ್ನ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಹೇಳಿ ನಾವು ಫಸ್ಟ್ ಸ್ಟೆಪ್ ಬಂದು ಪ್ಲ್ಯಾನ್ ಮಾಡ್ತೀವಿ. ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಆರ್ಗನೈಸ್ ಮಾಡ್ತೀವಿ. ಎಲ್ಲೆಲ್ಲೆಲ್ಲ ಎಷ್ಟೆಷ್ಟು ಅಮೌಂಟ್ ಬೇಕು ಅಂತ ಹೇಳಿ ಆರ್ಗನೈಸ್ ಮಾಡ್ತೀವಿ. ಅದಾದಮೇಲೆ ಡೈರೆಕ್ಟ್ ಮಾಡ್ತೀವಿ. ಸೊ ಡೈರೆಕ್ಟ್ ಮಾಡಿದ್ಮೇಲೆ ಕಂಟ್ರೋಲ್ ಮಾಡ್ತೀವಿ. ಆಲ್ ದ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಸೊ ಸಚ್ ಆಸ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದಿ ಫಂಡ್ಸ್ ಆಫ್ ಎಂಟರ್ಪ್ರೈಸ್. ಪ್ರೊಕ್ಯೂರ್ಮೆಂಟ್ ಅಂದರೆ ಕಲೆಕ್ಟಿಂಗ್, ಅಂದರೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನ ನಾವು ಕಲೆಕ್ಟ್ ಮಾಡ್ತೀವಿ. ಹಾಗೆ ಆ ಒಂದು ಅಮೌಂಟ್ನ ಪ್ರಾಪರಾಗಿ ಯುಟಿಲೈಸ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ಅಮೌಂಟ್ ಬೇಕೋ ಅಷ್ಟಷ್ಟೇ ಯುಟಿಲೈಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೀವಿ. ಸೊ ಇಲ್ಲಿ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವುದೇ ಅಂದರೆ ಫಸ್ಟ್ ಬಂದು ಇವ್ಯಾಲ್ಯೂಯೇಷನ್ ಆಫ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್. ಇವ್ಯಾಲ್ಯೂಯೇಷನ್ ಆಫ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಫಸ್ಟ್ ಇಲ್ಲಿ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅಂದರೆ ಇನ್ನೊಂದು ಸರಿ ನೋಡ್ತಾರೆ ಎಷ್ಟು ಫಂಡ್ ಬೇಕು ಅಥವಾ ಎಷ್ಟು ಫಿನಾನ್ಸ್ ಬೇಕು ಒಂದು ಬಿಸ್ನೆಸ್ಗೆ ಅಂತ ಹೇಳಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಹಾಗೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ, ಸೊ ಇದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅಕಸ್ಮಾತ್ ನಾವೇನಾದ್ರು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಎಲ್ಲ ಫಸ್ಟು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಸ್ಟೆಪ್ ಯಾವುದು ಅಂದರೆ ಇವ್ಯಾಲ್ಯೂಯೇಷನ್ ಆಫ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್. ಅದಾದಮೇಲೆ ಫಾರ್ಮೇಷನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಇಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಈಕ್ವಿಟಿ ಆ್ಯಂಡ್ ಡೆಪ್ತ್ ಅಂತ ಹೇಳಿ ಕರಿತೀವಿ. ಸೊ ಇದೊಂದು ಕಾಂಬಿನೇಷನ್ ಆಫ್ ಈಕ್ವಿಟಿ ಆ್ಯಂಡ್ ಡೆಪ್ತ್ ಆಗಿದೆ. ಸೊ ಇಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಫಾರ್ಮುಲೇಟ್ ಮಾಡ್ತಾರೆ ಅಥವಾ ಫಾರ್ಮೇಷನ್ ಮಾಡ್ತಾರೆ. ಎಷ್ಟು ಅಮೌಂಟ್ ಬೇಕಾಗುತ್ತೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಆಗಿರ್ಬೋದು, ಎಂತ್ರ ಮೇಲಾರು ಇನ್ವೆಸ್ಟ್ ಮಾಡಬೇಕಾದ್ರೆ ಆಗಿರ್ಬೋದು, ಎಷ್ಟು ಅಮೌಂಟ್ ಬೇಕು ಅಂತ ಹೇಳಿ ಫಸ್ಟ್ ಫಾರ್ಮೇಷನನ್ನು ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಥರ್ಡ್ ಒನ್ ಬಂದು ಸೋರ್ಸಸ್ ಆಫ್ ಫಿನಾನ್ಸ್. ಸೋರ್ಸಸ್ ಆಫ್ ಫಿನಾನ್ಸ್ ಅಂದರೆ ಇವಾಗ ಎಷ್ಟು ಬೇಕು ಅಂತ ಹೇಳಿ ನಾವು ಲೆಕ್ಕ ಹಾಕ್ಕೊಳ್ತೀವಿ. ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲೆಲ್ಲಿಂದ ಫಿನಾನ್ಸ್ನ ನಾವು ತೊಗೋಬೋದು ಅಥವಾ ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ವೆದರ್ ಶೇರ್ಸ್ನ ಇಶ್ಯೂ ಮಾಡಿ ಅಮೌಂಟ್ನ ರೈಸ್ ಮಾಡೋದಾ, ಅಥವಾ ಡಿಬೆಂಚರ್ಸ್ನ ಇಶ್ಯೂ ಮಾಡಿ ರೈಸ್ ಮಾಡೋದಾ, ಅಥವಾ ಬ್ಯಾಂಕ್ಸಿಂದ ಒಂದು ಲೋನ್ ಥರ ತೊಗೊಳ್ಳೋದಾ ಅಂತ ಹೇಳಿ ನೆಕ್ಸ್ಟು ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಇದಾದಮೇಲೆ ಚಾಯ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಸೊ ಇಲ್ಲಿ ನಾವು ಎಷ್ಟು ಅಮೌಂಟ್ ಬೇಕು ಅಂತ ಹೇಳಿ ಲೆಕ್ಕ ಹಾಕ್ಕೊಂಡು ಎಲ್ಲೆಲ್ಲಿನ ಅಮೌಂಟ್ನ ತೊಗೊಂಡ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ನ ಮಾಡ್ತೀವಿ. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ ಅಥವಾ ಯಾವ ಕಡೆ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಚಾಯ್ಸ್ ಮಾಡ್ತೀವಿ ಅಥವಾ ಚೂಸ್ ಮಾಡ್ತೀವಿ. ಇದಾದಮೇಲೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂದರೆ ಇಲ್ಲಿ ನಮಗೆ ಏನಾದ್ರು ಒಂದು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕಾ ಅಥವಾ ಕ್ರೆಡಿಟರ್ಸ್ಗೆ ಅಮೌಂಟ್ ಕೊಡಬೇಕಾ ಅಥವಾ ರೆಂಟ್ನ ಪೇ ಮಾಡಬೇಕಾ, ಎಲ್ಲದಕ್ಕೂ ಸಹ ಕ್ಯಾಶ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಆಗುತ್ತೆ. ಸೊ ಕ್ಯಾಶನ್ನು ನಾವು ಆರ್ಗನೈಸೇಷನಲ್ಲಿ ನೀಟಾಗಿ ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಂಪ್ಲಿಮೆಂಟೇಷನ್ ಆಫ್ ಫೈನಾನ್ಷಿಯಲ್ ಕಂಟ್ರೋಲ್. ಸೊ ಫೈನಾನ್ಷಿಯಲ್ ಕಂಟ್ರೋಲನ್ನು ಮಾಡಲೇಬೇಕು. ಸೊ ಅಲ್ಲಿ ಬಜೆಟರಿ ಕಂಟ್ರೋಲ್ ಆಗಿರ್ಬೋದು, ಬ್ರೇಕ್ ಇವನ್ ಅನಾಲಿಸಿಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟು ಯೂಸೇಜ್ ಆಫ್ ಸರ್ಪ್ಲೇಸ್ ಅಂದರೆ ಇಲ್ಲಿ ನಮಗೆ ಎಲ್ಲರಿಗೂ ಪೇ ಮಾಡಿದ್ಮೇಲೆ ಅಂದರೆ ಶೇರ್ ಹೋಲ್ಡರ್ಸ್ಗಾಗಿರ್ಬೋದು, ಡಿಬೆಂಚರ್ಸ್ ಹೋಲ್ಡರ್ಸ್ಗಾಗಿರ್ಬೋದು, ಎಲ್ಲರಿಗೂ ಪ್ರಾಫಿಟಿಂದ ಅಮೌಂಟ್ನ ಪೇ ಮಾಡಿದ್ಮೇಲೆ ಇನ್ನು ಎಷ್ಟು ಮಿಗುತ್ತೆ ಸರ್ಪ್ಲೇಸು ಅದನ್ನೆಲ್ಲ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಹಾಗೆ ಒಂದು ಕಂಪನಿ ಫ್ಯೂಚರಲ್ಲಿ ಲಾಸ್ ಏನಾದ್ರು ಆಗುತ್ತಾ ಅಂತ ಹೇಳಿ ಮೊದಲೇ ಸ್ವಲ್ಪ ಅಮೌಂಟ್ನ ನಾವು ಎತ್ತಿಕ್ಬೇಕಾಗುತ್ತೆ. ಅವಾಗೇನಾಗುತ್ತೆ ಅಂದರೆ ಲಾಸ್ ಆದರೂ ಈ ಒಂದು ಅಮೌಂಟಿಂದ ನಮ್ಗೆ ಹೇಗೋ ಬ್ಯಾಲೆನ್ಸ್ ಆಗುತ್ತಲ್ವ. ಸೊ ಆ ಥರ ಅಮೌಂಟ್ನ ಫಸ್ಟ್ ನಾವು ಎತ್ತಿಕ್ಬೇಕಾಗುತ್ತೆ. ಸೊ ಇಷ್ಟು ಕೂಡ ಸ್ಕೋಪ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿದೆ. ನೆಕ್ಸ್ಟು ಆಬ್ಜೆಕ್ಟಿವ್ಸ್ನ ನೋಡೋದಾದರೆ ಆಬ್ಜೆಕ್ಟಿವ್ಸ್ ಬಂದು 2 ಟೈಪ್ಸಾಗಿ ಡಿವೈಡ್ ಆಗಿದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್ ಬಂದು 2 ಟೈಪ್ಸಾಗಿ ಡಿವೈಡ್ ಆಗಿದೆ. ಯಾವುದೇದು ಅಂದರೆ
ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಜನರಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ 2 ಟೈಪ್ಸ್ ಆಗಿ ಡಿವೈಡ್ ಆಗಿದೆ. ಸೊ ಸ್ಪೆಸಿಫಿಕ್ ಆಬ್ಜೆಕ್ಟಿವಲ್ಲಿ ಫಸ್ಟ್ ಪಾಯಿಂಟ್ ಬಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಇದೆ. ಸೊ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು ಅಂದರೆ ಪ್ರಾಫಿಟ್ ಅನ್ನೋದು ಎಲ್ಲ ಕಂಪ್ನಿಗೂ ಬೇಕು. ಸೊ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ನೋಡಿಬಿಟ್ಟೇ ಎಲ್ಲ ಕಂಪ್ನಿ ಸಹ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅವರು ಪ್ರೀವಿಯಸ್ ಇಯರು ಮತ್ತು ಇವಾಗ ಬಂದಿರೋ ಪ್ರಾಫಿಟ್ ಎರಡನ್ನೂ ಕಂಪೇರ್ ಮಾಡ್ತಾರೆ. ಸೊ ಎರಡನ್ನೂ ಕಂಪೇರ್ ಮಾಡಿ ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ ಹೇಳಿ ನೋಡ್ತಾರೆ. ಇವಾಗ ಪ್ರಾಫಿಟ್ ಏನೋ ಜಾಸ್ತಿ ಬಂತು ಅಂದರೆ ಕಂಪ್ನಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಇದನ್ನು ಏನಾಗುತ್ತೆ ಅಂದರೆ ಶೇರ್ ಹೋಲ್ಡರ್ಸ್ಗೆ ಅಮೌಂಟನ್ನು ಜಾಸ್ತಿ ಕೊಡ್ತಾ ಹೋಗ್ತಾರಲ್ವ. ಸೊ ಅವಾಗ ಏನಾಗುತ್ತೆ ಅಂದರೆ ತುಂಬ ಜನ ಕಂಪ್ನೀಲಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾ ಹೋಗ್ತಾರೆ. ಹಾಗೆ ಆ ಒಂದು ಪ್ರಾಫಿಟ್ ಹೆಲ್ಪಿಂದ ಕಂಪನಿ ಏನು ಮಾಡ್ಬೋದು ಅಂದರೆ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಅದರಲ್ಲಿ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸಲ್ಲಿ ಸೆಕೆಂಡ್ ಪಾಯಿಂಟ್ ಯಾವುದು ಅಂದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಇಲ್ಲಿ ವೆಲ್ತ್ ಅಂದರೆ ಅಸೆಟ್ಸ್ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಯಾವಾಗಲೂ ಸಹ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಹೇಗೆ ಮಾಡಬೇಕು ಅನ್ನೋದನ್ನೇ ಎಲ್ಲ ಕಂಪನಿ ಸಹ ನೋಡಬೇಕಾಗುತ್ತೆ. ಸೊ ಇವಾಗ ಅಸೆಟ್ಸ್ನ ಜಾಸ್ತಿ ಮಾಡ್ತಾ ಹೋದರೆ ಅವಾಗ ಏನಾಗುತ್ತೆ ಅಂದರೆ ಕಂಪನಿ ಗುಡ್ ವಿಲ್ ಅನ್ನೋದು ಇಂಪ್ರೂವ್ ಆಗುತ್ತೆ, ಅಥವಾ ಯಾವುದೇ ಒಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಅನ್ನೋದು ಇಂಪ್ರೂವ್ ಆಗ್ತಾ ಹೋದರೆ ಸೊ ಇಲ್ಲಿ ಅಸೆಟ್ಸ್ ವ್ಯಾಲ್ಯೂ ಅನ್ನೋದು ಯಾವಾಗಲೂ ಇನ್ಕ್ರೀಸ್ ಆಗೋ ಥರನೇ ನೋಡ್ಕೋಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಗುಡ್ ವಿಲ್ ಅನ್ನೋದು ಇಂಪ್ರೂವ್ ಆಗುತ್ತೆ, ಹಾಗೆ ಶೇರ್ ಹೋಲ್ಡರ್ಸ್ಗೆ ಪ್ರಾಪರಾಗಿ ರಿಟರ್ನ್ಸ್ ಕೊಡ್ಬೋದು. ಸೊ ಇದರಿಂದ ತುಂಬ ಶೇರ್ ಹೋಲ್ಡರ್ಸು ಕಂಪ್ನೀಲಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನು ಕೂಡ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಇನ್ನು ನಾವು ಸೆಕೆಂಡ್ ಪಾಯಿಂಟ್ನ ನೋಡೋದಾದರೆ ಜನರಲ್ ಆಬ್ಜೆಕ್ಟಿವ್. ಸೊ ಜನರಲ್ ಆಬ್ಜೆಕ್ಟಿವ್ಸಲ್ಲಿ ಫಸ್ಟ್ ಪಾಯಿಂಟ್ ಬಂದು ಬ್ಯಾಲೆನ್ಸ್ ಅಸೆಟ್ ಸ್ಟ್ರಕ್ಚರ್. ಬ್ಯಾಲೆನ್ಸ್ ಅಸೆಟ್ ಸ್ಟ್ರಕ್ಚರ್ಸ್ ಅಂದರೆ ಇವಾಗ ಅಸೆಟ್ಸ್ ಮತ್ತು ಲ್ಯಾಬಿಲಿಟೀಸ್ ಅನ್ನೋದು ಪ್ರಾಪರ್ ಆಗಿರಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಪ್ರಾಪರಾಗಿ ಗೊತ್ತಾಗುತ್ತೆ ವೆದರ್ ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ, ಅಥವಾ ಎಷ್ಟು ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ ನಮ್ಗೆ ಹೇಳಿ ಪ್ರಾಪರಾಗಿ ಗೊತ್ತಾಗುತ್ತಲ್ವ. ಸೊ ಎಲ್ಲ ಕಂಪನಿಯಲ್ಲೂ ಅಷ್ಟೇ ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಆಗಲೇಬೇಕು. ಹಾಗೆ ಒಂದು ಅಸೆಟ್ ಸ್ಟ್ರಕ್ಚರನ್ನು ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಲಿಕ್ವಿಡಿಟಿ. ಸೊ ಲಿಕ್ವಿಡಿಟಿ ಅಂದರೆ ಈಸಿಲಿ ಕನ್ವರ್ಟೇಬಲ್ ಇಂಟು ಕ್ಯಾಶ್ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಬಿಲ್ಸ್ ರಿಸೀವೇಬಲ್ ಆಗಿರ್ಬೋದು, ಡೆಟಾಸ್ ಆಗಿರ್ಬೋದು, ಕ್ಯಾಶ್ ಎಟ್ ಬ್ಯಾಕು, ಕ್ಯಾಶ್ ಇನ್ ಹ್ಯಾಂಡ್, ಇದೆಲ್ಲ ಈಸಿಯಾಗಿ ನಮಗೆ ಕ್ಯಾಶಾಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕಂಪನಿಲಿ ಏನಾದ್ರು ಅಸೆಟ್ಸ್ ಸ್ಟ್ರಕ್ಚರ್ ಪ್ರಾಪರಾಗಿತ್ತು ಅಂದರೆ ಆವಾಗ ಬೇರೆ ಕಂಪನಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ ಅಂದರೆ ನಮಗೆ ಕಂಪನಿಗೆ ಕ್ಯಾಪಿಟಲನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ಲಿಕ್ವಿಡಿಟಿ ಅನ್ನೋದು ತುಂಬ ಮೇನ್ ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಪ್ರಾಪರ್ ಪ್ಲಾನಿಂಗ್ ಆಫ್ ಫಂಡ್ಸ್. ಸೊ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇಲ್ಲಿ ನಾವು ಫಂಡ್ಸನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು, ಅಥವಾ ಎಲ್ಲಿ ಅಮೌಂಟ್ನ ನಾವು ಜಾಸ್ತಿ ಮಾಡಬೇಕು, ಅಥವಾ ಎಲ್ಲ ಅಮೌಂಟ್ನ ಕಡಿಮೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇದಾದಮೇಲೆ ಎಫಿಷಿಯನ್ಸಿ. ಸೊ ಇಲ್ಲಿ ಎಫಿಷಿಯನ್ಸಿ ಅಂದರೆ ಡೂಯಿಂಗ್ ದ ಟಾಸ್ಕ್ ವಿತ್ ಕರೆಕ್ಟ್ ವೇ ಅಂತ ಹೇಳಿ ಕರಿತೀವಿ. ಸೊ ನಾವು ಯಾವಾಗಲೂ ಕೂಡ ಒಂದು ಆರ್ಗನೈಸೇಷನಲ್ಲಿ ಎಫಿಷಿಯನ್ಸಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಟಾಸ್ಕ್ ಅನ್ನೋದು ಪ್ರಾಪರಾಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಎಫಿಷಿಯನ್ಸಿ ಬಂದು ಯಾವಾಗಲೂ ಕಂಟಿನ್ಯೂಸ್ ಇರಬೇಕು. ಇವಾಗ ಸ್ವಲ್ಪ ಹೊತ್ತು ಮಾತ್ರ ಒಂದು ಜಾಬ್ನ ನಾನು ಪ್ರಾಪರಾಗಿ ಮಾಡ್ತೀನಿ, ಅದಾದಮೇಲೆ ನಾನು ಮಾಡಲ್ಲ ಅಂತೆಲ್ಲ ಇರೋಂಗಿಲ್ಲ. ಸೊ ಪ್ರಾಪರಾಗಿ ಅಥವಾ ಕಂಟಿನ್ಯೂಸ್ ಆಗಿ ಒಂದು ಜಾಬನ್ನು ಪ್ರಾಪರಾಗಿ ಅಲೋಕೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಸೊ ಇಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಫಂಡ್ಸ್ ಅನ್ನೋದು ಪ್ರಾಪರಾಗಿ ಯುಟಿಲೈಸ್ ಆಗಬೇಕು ಒಂದು ಆರ್ಗನೈಸೇಷನಲ್ಲಿ. ಎಲ್ಲೂ ಕೂಡ ಫಂಡ್ಸ್ ಅನ್ನೋದು ಮಿಸ್ಲೀಡ್ ಆಗೋದು ಅಥವಾ ಪ್ರಾಪರಾಗಿ ಯೂಸ್ ಆಗದೇ ಇರೋದು, ಇದು ಯಾವುದು ಸಹ ಆಗಬಾರ್ದು. ಸೊ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಇದನ್ನೇ, ಫಂಡ್ಸ್ ಅನ್ನೋದು ಪ್ರಾಪರಾಗಿ ಯುಟಿಲೈಸ್ ಆಗಬೇಕು. ಅದನ್ನು ನಾವು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತೀವಿ. ಸೊ ಇಷ್ಟು ಕೂಡ ಒಂದು ಫಸ್ಟ್ ಚಾಪ್ಟರ್ ಸ್ವಲ್ಪ ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ. ಸೊ ಇನ್ನು ನಾನು ರಿಮೈನಿಂಗ್ ವೀಡಿಯೋಸಲ್ಲಿ ಇನ್ನೂ ಸ್ವಲ್ಪ ಟಾಪಿಕ್ಸ್ನೆಲ್ಲ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.